ನ್ಯೂ ಇಯರ್ಗೆ ಇನ್ನು ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ರಾಜ್ಯ ಸಿದ್ಧವಾಗಿದೆ. ಹಾಗಾದ್ರೆ ಹೇಗಿದೆ ಸಿದ್ಧತೆ? ಎಲ್ಲಿದೆ ನೋಡಿ. ನ್ಯೂ ಇಯರ್ ಹೊಸ ವರ್ಷಕ್ಕೆ ಇನ್ನು ಕೇವಲ ಒಂದೇ ಒಂದು ದಿನ. 2024ಕ್ಕೆ ಗುಡ್ ಬೈ ಹೇಳಿ 2025ಗೆ ಹಾಯ್ ಹಾಯ್ ಹೇಳಲು ಇಡೀ ಜಗತ್ತು ಕಾಯ್ತಿದೆ. ನ್ಯೂ ಇಯರ್ಗೆ ಯುವಕ ಯುವತಿಯರು ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ನ್ಯೂ ಇಯರ್ಗೆ ಕೌಂಟ್ ಡೌನ್, ಭರ್ಜರಿ ಸಿದ್ಧತೆ. ಮಲೆನಾಡಿನತ್ತ ಜನರು, ರೆಸಾರ್ಟ್ಗಳು ಫುಲ್. ಹೊಸ ವರ್ಷದ ಆಗಮನಕ್ಕೆ ಒಂದೇ ಒಂದು ದಿನ ಬಾಕಿ. ಪ್ರಕೃತಿಯ ನಡುವೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಕೊಳ್ಳಲು ಪ್ರವಾಸಿಗರು ಸಿದ್ಧವಾಗಿದ್ದಾರೆ. ಹೀಗಾಗಿ ಕಾಪಿನಾಡಿನತ್ತ ಜನರು ಮುಖ ಮಾಡ್ತಾ ಇದ್ದಾರೆ. ಬರೋ ಪ್ರವಾಸಿಗರನ್ನ ಫುಲ್ ಖುಷ್ ಎಂಜಾಯ್ ಮೂಡ್ ನತ್ತ ತೇಲಿಸಲು ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಭರ್ಜರಿಯಾಗಿ ತಯಾರಿ ನಡೆಸುತ್ತಿದ್ದಾರೆ. ಕಾವೇರಿ ತೀರಕ್ಕೆ ಟ್ರಿಪ್ಗೆ ಪ್ಲಾನ್ ಮಾಡಿದ್ರೆ ಗಮನಿಸಿ. ನ್ಯೂ ಇಯರ್ ಟ್ರಿಪ್ ಎಂದು ಕಾವೇರಿ ತೀರಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ. ಕಾವೇರಿ ನದಿ ತೀರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿ ಮಂಡ್ಯ ಜಿಲ್ಲಾಡಳಿತ ಬಿಗ್ ಶಾಕ್ ನೀಡಿದೆ. ಕೆಆರ್ಎಸ್ ಹಿನ್ನೀರು, ಬಲಮುರಿ, ಎಡಮುರಿ, ಕಾವೇರಿ ತೀರ, ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೂ ನಿಷೇಧಾಜ್ಞೆ ಹೇರಲಾಗಿದೆ. ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂತ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು ಯಾರಾದರೂ ಕಂಡು ಬಂದಲ್ಲಿ ಅಂತವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ, ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಸಂಬಂಧಿಸಿದ ಇಬ್ಬರು ತಹಶೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ. ಗೊಂದಲದಲ್ಲಿ ಮೈಸೂರಿನ ಹೋಟೆಲ್ ಮಾಲೀಕರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ವಾರಗಳ ಕಾಲ ಶೋಕಾಚರಣೆ ಸುತ್ತೋಲೆ ಹೊರಡಿಸಲಾಗಿದೆ. ತಿಂಗಳ ಮುಂಚೆನೇ ಬರೋಬ್ಬರಿ 10,000 ರೂಮ್ ಭರ್ತಿಯಾಗಿದೆ. ಆದರೆ ಶೋಕಾಚರಣೆ ವೇಳೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲಿ ಮೈಸೂರಿನ ಹೋಟೆಲ್ ಮಾಲೀಕರು ಇದ್ದಾರೆ. ಮನರಂಜನಾ ಕಾರ್ಯಕ್ರಮಗಳು 7 ದಿನನ ಅಥವಾ 2 ದಿನನ ಅಥವಾ 1 ದಿನನ ಇದನ್ನು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನೂರಾರು ಹೋಟ್ಲುಗಳು ಸ್ಟಾರ್ ಹೋಟೆಲ್ ಬೆಂಗಳೂರಲ್ಲಿ ಸೇರಿದಂತೆ ಸಾವಿರಾರು ಜನ ಅದನ್ನು ಒಂದು 15-20 ದಿನಗಳಿಂದ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಅವರು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ವಿವಿಧ ಊರುಗಳಲ್ಲಿ ಮುಂಚಿತವಾಗಿ ಅವರು ಆಗಮಿಸಿರ್ತಾರೆ. ಅವ್ರಿಗೆ ಮಾಡಬಾರ್ದು ಹೋಟ್ಲವ್ರಿಗೂ ಗೊತ್ತಿರೋದಿಲ್ಲ, ನಮ್ಮ ಸ್ಟಾರ್ ಕ್ಯಾಟಗರಿ ಹೋಟ್ಲವ್ರಿಗೆ ಗೊತ್ತಿರೋದಿಲ್ಲ, ಮತ್ತು ಕ್ಲಬ್ಗಳು ಗೊತ್ತಿರೋದಿಲ್ಲ, ಆಮೇಲೆ ಕೆಲವು ಈವೆಂಟ್ನವ್ರಿಗೂ ಗೊತ್ತಿರೋದಿಲ್ಲ, ರೆಸಾರ್ಟ್ಗಳವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ಒಟ್ಟಾರೆ ಹೊಸ ವರ್ಷಾಚರಣೆಗೆ ಒಂದೇ ಒಂದು ದಿನ ಬಾಕಿ ಇದೆ. ಸಂಭ್ರಮ ಮಜಾ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಇನ್ನು ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ರಾಜ್ಯ ಸಿದ್ಧವಾಗಿದೆ. ಹಾಗಾದ್ರೆ ಹೇಗಿದೆ ಸಿದ್ಧತೆ? ಎಲ್ಲಿದೆ ನೋಡಿ. ನ್ಯೂ ಇಯರ್ ಹೊಸ ವರ್ಷಕ್ಕೆ ಇನ್ನು ಕೇವಲ ಒಂದೇ ಒಂದು ದಿನ. 2024ಕ್ಕೆ ಗುಡ್ ಬೈ ಹೇಳಿ 2025ಗೆ ಹಾಯ್ ಹಾಯ್ ಹೇಳಲು ಇಡೀ ಜಗತ್ತು ಕಾಯ್ತಿದೆ. ನ್ಯೂ ಇಯರ್ಗೆ ಯುವಕ ಯುವತಿಯರು ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ನ್ಯೂ ಇಯರ್ಗೆ ಕೌಂಟ್ ಡೌನ್, ಭರ್ಜರಿ ಸಿದ್ಧತೆ. ಮಲೆನಾಡಿನತ್ತ ಜನರು, ರೆಸಾರ್ಟ್ಗಳು ಫುಲ್. ಹೊಸ ವರ್ಷದ ಆಗಮನಕ್ಕೆ ಒಂದೇ ಒಂದು ದಿನ ಬಾಕಿ. ಪ್ರಕೃತಿಯ ನಡುವೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಕೊಳ್ಳಲು ಪ್ರವಾಸಿಗರು ಸಿದ್ಧವಾಗಿದ್ದಾರೆ. ಹೀಗಾಗಿ ಕಾಪಿನಾಡಿನತ್ತ ಜನರು ಮುಖ ಮಾಡ್ತಾ ಇದ್ದಾರೆ. ಬರೋ ಪ್ರವಾಸಿಗರನ್ನ ಫುಲ್ ಖುಷ್ ಎಂಜಾಯ್ ಮೂಡ್ ನತ್ತ ತೇಲಿಸಲು ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಭರ್ಜರಿಯಾಗಿ ತಯಾರಿ ನಡೆಸುತ್ತಿದ್ದಾರೆ. ಕಾವೇರಿ ತೀರಕ್ಕೆ ಟ್ರಿಪ್ಗೆ ಪ್ಲಾನ್ ಮಾಡಿದ್ರೆ ಗಮನಿಸಿ. ನ್ಯೂ ಇಯರ್ ಟ್ರಿಪ್ ಎಂದು ಕಾವೇರಿ ತೀರಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ. ಕಾವೇರಿ ನದಿ ತೀರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿ ಮಂಡ್ಯ ಜಿಲ್ಲಾಡಳಿತ ಬಿಗ್ ಶಾಕ್ ನೀಡಿದೆ. ಕೆಆರ್ಎಸ್ ಹಿನ್ನೀರು, ಬಲಮುರಿ, ಎಡಮುರಿ, ಕಾವೇರಿ ತೀರ, ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೂ ನಿಷೇಧಾಜ್ಞೆ ಹೇರಲಾಗಿದೆ. ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂತ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು
ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಸಂಬಂಧಿಸಿದ ಇಬ್ಬರು ತಹಶೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ. ಗೊಂದಲದಲ್ಲಿ ಮೈಸೂರಿನ ಹೋಟೆಲ್ ಮಾಲೀಕರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ವಾರಗಳ ಕಾಲ ಶೋಕಾಚರಣೆ ಸುತ್ತೋಲೆ ಹೊರಡಿಸಲಾಗಿದೆ. ತಿಂಗಳ ಮುಂಚೆನೇ ಬರೋಬ್ಬರಿ 10,000 ರೂಂ ಭರ್ತಿಯಾಗಿದೆ. ಆದರೆ ಶೋಕಾಚರಣೆ ವೇಳೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲಿ ಮೈಸೂರಿನ ಹೋಟೆಲ್ ಮಾಲೀಕರು ಇದ್ದಾರೆ. ಮನರಂಜನಾ ಕಾರ್ಯಕ್ರಮಗಳು 7 ದಿನನ ಅಥವಾ 2 ದಿನನ ಅಥವಾ 1 ದಿನನ ಇದನ್ನು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನೂರಾರು ಹೋಟ್ಲುಗಳು ಸ್ಟಾರ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸೇರಿದಂತೆ ಸಾವಿರಾರು ಜನ ಅದನ್ನು ಒಂದು 15-20 ದಿನಗಳಿಂದ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಅವರು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ವಿವಿಧ ಊರುಗಳಲ್ಲಿ ಮುಂಚಿತವಾಗಿ ಅವರು ಆಗಮಿಸಿರ್ತಾರೆ. ಅವ್ರಿಗೆ ಮಾಡಬಾರ್ದು ಹೋಟ್ಲವ್ರಿಗೂ ಗೊತ್ತಿರೋದಿಲ್ಲ, ನಮ್ಮ ಸ್ಟಾರ್ ಕ್ಯಾಟಗರಿ ಹೋಟ್ಲವ್ರಿಗೆ ಗೊತ್ತಿರೋದಿಲ್ಲ, ಮತ್ತು ಕ್ಲಬ್ಗಳು ಗೊತ್ತಿರೋದಿಲ್ಲ, ಆಮೇಲೆ ಕೆಲವು ಈವೆಂಟ್ನವ್ರಿಗೂ ಗೊತ್ತಿರೋದಿಲ್ಲ, ರೆಸಾರ್ಟ್ಗಳವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ಒಟ್ಟಾರೆ ಹೊಸ ವರ್ಷಾಚರಣೆಗೆ ಒಂದೇ ಒಂದು ದಿನ ಬಾಕಿ ಇದೆ. ಸಂಭ್ರಮ ಮಜಾ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.